ಮಗನನ್ನು ಬೆಡ್ ಮೇಲೆ ಇಟ್ಟು ಅವಳಲ್ಲಿ ಸೂಸ್ಕೊಂಡಷ್ಟು ಧೈರ್ಯ ಇಲ್ಲ ಅವಳಿಗೆ. ತಂದೆಗೆ ಕಾಲ್ ಮಾಡಿ ಕೇಳಿದೆ, ನಿಮಗೆ ಹೊಡೆಯೋ ರೈಟ್ಸ್ ಏನು ಅಂತ. ಆಗ ತಂದೆ ಹೇಳಿದ, ಹೊಡಿಲಿಲ್ಲ, ನಾನು ಎಳ್ದಾಕಿದ್ದು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಸುಳ್ಯ ತಾಲೂಕಿನ ಕಲ್ಲುಗುಂಡಿಗೆ ಬಂದು ನಿಂತಿದ್ದೀವಿ. ಈ ಮನೆಯನ್ನು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯ ಸೆಕೆಂಡ್ ಫ್ಲೋರ್ ಅಲ್ಲಿ ಫಾತಿಮಾತ್ ರಿಹಾನಾ ಅನ್ನುವಂತ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ. ಈಗ ತನ್ನ ಮಾವ, ತನ್ನ ಅತ್ತೆ, ತನ್ನ ನಾದಿನಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫಾತಿಮಾತ್ ನಿಶಾನನ ಮನೆಯವರು ಹೇಳ್ತಾ ಇದ್ದಾರೆ ಇದು ಕೊಲೆ, ಅವಳು ಸುಸೈಡ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಈ ಮನೆಯವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಅವಳು ಸುಸೈಡ್ ಮಾಡಿದ್ದಾಳೆ, ಹಗ್ಗ ತಕೊಂಡಿದ್ದಾಳೆ ಅನ್ನುವಂತ ವಿಚಾರದಲ್ಲಿ. ಬಟ್ ಇಲ್ಲಿ ಬಂದು ನೋಡುವಾಗ ಯಾವುದೇ ಹಗ್ಗ ಕೂಡ ಇರಲಿಲ್ಲ, ಯಾವ ರೀತಿಯ ಪಾಯ್ಸನ್ ಮತ್ತೊಂದು ಏನೂ ಕೂಡ ತಿಂದಿಲ್ಲ ಅನ್ನುವಂತ ವಿಚಾರದಲ್ಲಿ. ಅಂತ ಹೇಳಿದ್ರೆ, ಪುತ್ತೂರಿನ ಕುಂಬ್ರಾ ನಿವಾಸಿ ಈ ಫಾತಿಮಾತ್ ನಿಶಾನ ಆಗಿರ್ತಾರೆ. ಇವರಿಗೆ 4 ವರ್ಷದ ಹಿಂದೆ ಸುಳ್ಯ ತಾಲೂಕಿನ ಕಲ್ಲುಗುಂಡಿಗೆ ಮದುವೆಯನ್ನು ಕೂಡ ಮಾಡಿ ಇಡ್ತಾರೆ. ಸೊ ಇವರ ಗಂಡ ಹೊರಗಡೆ ಓಲಾ ಊಬರ್ ಅಲ್ಲಿ ಕೆಲಸವನ್ನು ಕೂಡ ಮಾಡಿಕೊಂಡಿರ್ತಾರೆ ಬ್ಯಾಂಗ್ಳೂರಲ್ಲಿ. ಪದೇ ಪದೇ ಒಂದಷ್ಟು ಫಾತಿಮಾತ್ ನಿಶಾನನಿಗೆ ಮತ್ತು ಆ ನಾದಿನಿಗೆ ಪದೇ ಪದೇ ಜಗಳ ಕೂಡ ಆಗ್ತಾ ಇತ್ತಂತೆ. ಅದು ಗಂಡನ ಬಳಿ ಕೂಡ ಹೇಳ್ತಾ ಇದ್ಲು. ಗಂಡ ಸುಮ್ನಿರು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಆ ದಿನ ಸಂಜೆ ಹೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ, 7:22 ಹೊತ್ತಿಗೆ ಒಂದು ಸ್ಟೇಟಸ್ ಅನ್ನು ಕೂಡ ಹಾಕ್ತಾಳೆ. ಮಗನ ಜೊತೆಗೆ ಇರುವಂತದ್ದು, ಸಂತೋಷದಿಂದ ಇರುವಂತಹ ಸ್ಟೇಟಸ್ ಅನ್ನು ಕೂಡ ಹಾಕ್ತಾಳೆ. ಮನೆಗೂ ಕೂಡ 7 ಗಂಟೆಗೆ ಏನೋ ಸಮಯಕ್ಕೆ ಫೋನ್ ಕೂಡ ಮಾಡಿರ್ತಾಳೆ. ಸಂತೋಷದಿಂದ ಇರ್ತಾಳೆ, ಯಾವುದೇ ರೀತಿಯಾಗಿ ಗಲಾಟೆ ಆಗದೆ ಮತ್ತೊಂದು ಆಗಿದೆ ಅಂತೇಳಿ ಹೇಳೋದಿಲ್ಲ. ನಂತರ ಕಾಲ್ ಮಾಡಿ ಹೇಳ್ತಾಳೆ ಅಂತ, ಇವಳು ಗಲಾಟೆ ಮಾಡ್ತಾ ಇದ್ದಾಳೆ ಅಂತೇಳಿ ನಾದಿನಿ ಏನೋ ಮನೆಯವರಿಗೆ ಕರೆ ಮಾಡಿ ಗಲಾಟೆ ಆಗಿದೆ, ಇವಳನ್ನು ಕರ್ಕೊಂಡು ಹೋಗಿ ಅಂತೇಳಿ ಕೇಳ್ತಾರಂತೆ. ಮತ್ತೆ ನಿಶಾನನ ಮಾವ ಏನಿದ್ದಾರೆ ಅವರು ಇವಳನ್ನು ಕರ್ಕೊಂಡು ಹೋಗಿ, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಸಾಯಿಸ್ತೀನಿ ಎಲ್ರನ್ನು ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ. ಫಾತಿಮಾತ್ ನಿಶಾನನ ಗಂಡಲಿಗೆ ಈ ಫಾತಿಮಾತ್ ನಿಶಾನ ಕಾಲ್ ಮಾಡಿದ್ದಾಳೆ. ಅಂದ್ರೆ ಈ ರೀತಿಯಾಗಿ ಜಗಳ ಆಗ್ತಾ ಇದೆ ಮನೆಯಲ್ಲಿ ಅಂತೇಳಿ. ಅದು ಅಲ್ಲದೆ ಫಾತಿಮಾತ್ ನಿಶಾನ ತನ್ನ ತಾಯಿಗೂ ಕೂಡ ಕರೆ ಮಾಡಿದ್ದಾಳೆ, ಈ ರೀತಿಯಾಗಿ ಜಗಳ ಆಗ್ತಾ ಇದೆ, ನೀವು ಇಲ್ಲಿಗೆ ಬನ್ನಿ ಅಂತ. ತಾಯಿಯವರು ತನ್ನ ಪುತ್ತೂರಿನ ಕುಂಬ್ರದಿಂದ ಇಲ್ಲಿಯವರೆಗೆ ಸುಮಾರು 42 ಕಿಲೋಮೀಟರ್ ಇದೆ ಹೊರಟಿದ್ದಾರೆ. ಕರ್ಕೊಂಡು ಹೋಗ್ತೀನಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಂತರದಲ್ಲಿ ಇವರು ನೋಡಿರುವಂತದ್ದು ಈ ಫಾತಿಮಾತ ನಿಶಾನನ ಮೃತದೇಹವನ್ನು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಮಗ ಕೂಡ ಮಾತಾಡ್ತಾನೆ. ಅವನು 2.5 ವರ್ಷ ಅಂತೆ. ಹೀಗೆ ಹೊಡೆದ್ರು, ಕೈ ಹೊಡೆದ್ರು, ಮತ್ತೊಂದು ಹೊಡೆದ್ರು ಅಮ್ಮನಿಗೆ ಅಂತ ಹೇಳಿ ಕೂಡ ಹೇಳ್ತಾನೆ ಅವನ ಭಾಷೆಯಲ್ಲಿ. ಅದು ಹಾಗಾದ್ರೆ ಇಲ್ಲಿ ಜಗಳ ಆಗಿ ಹೊಡೆದಿರುವಂತದ್ದು ಪಕ್ಕ, ಹೊಡೆದಿದ್ದಾರೆ, ಏನೋ ಆಗಿದೆ ಅಂತೇಳಿ. ബാബി എന്താക്കിയ മമ്മക്ക്? ബാബി എന്താക്കി കാണിക്ക്? ഇപ്പൊ നീ എങ്ങനെ പിടിച്ചേ? പിന്നെ തലക്ക് വെച്ചതാ? ഒന്ന് കാണിച്ചെല്ലാം കാണിച്ചു. ഇപ്പൊ എന്താക്കിയമ്മ ബാബി? കൈ എങ്ങനെ ആക്കിയ? പിന്നെ എന്താക്കിന്നു? കൈ പൊളിച്ചേ. പിന്നെ നീ ബൊബിട്ടില്ലേ? കാടിങ്ങനെ ആക്കിയ? പിന്നെന്താക്കിയ? എയിലെ പോയ വന്നിട്ട്? അതിലെ പോയാ? ನಂತರದಲ್ಲಿ ಇಲ್ಲಿ ಬಂದು ನೋಡುವಾಗ ಆ ಬಾಡಿ ಕೆಳಗಡೆ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಸುಸೈಡ್ ಮಾಡಿರುವಂತದ್ದು ಅಂತೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಸುಸೈಡೋ ಕೊಲೆನಾ ಅಂತೇಳಿ. ಫಸ್ಟ್ ಫ್ಲೋರ್ ಅಲ್ಲಿ ಇವರ ಬಾಡಿ ಇತ್ತು, ಕೆಳಗಡೆ ಅದನ್ನು ತಂದಿಟ್ಟಿದ್ದಾರಂತೆ ಎದುರುಗಡೆಗೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುವಂತದ್ದು, ಒಂದು ಓಮ್ನಿ ಕೂಡ ಇದೆ, ಒಂದು ಬೈಕ್ ಕೂಡ ಇದೆ, ಅದು ಅವರ ಮನೆಯದ್ದೇ. ಸೊ ಇದರಲ್ಲಿ ಒಂದು ವೇಳೆ ಅವಳು ಸುಸೈಡ್ ಮಾಡಿದ್ದಾಳೆ ಅಥವಾ ಏನೋ ಒಂದು ತೆಗೆದುಕೊಂಡಿದ್ದಾಳೆ ಅಂತೇಳಿ ಇದ್ರೆ ಖಂಡಿತವಾಗ್ಲೂ ಅದರಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹೋಗ್ಬೋದಿತ್ತು. ಫಾತಿಮಾತ್ ನಿಶಾನನ ಮನೆಯವರು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಇದನ್ನು ಕೊಲೆನೇ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಅವಳು ಸಾಯುವಂತವಳು ಅಲ್ಲ, ಸುಸೈಡ್ ಮಾಡೋಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಕದಲ್ಲೇ ತನ್ನ ಮಗ ಆಟ ಆಡ್ತಾ ಇದ್ದ. 7ರಿಂದ 7:22 ಸ್ಟೇಟಸ್ ಕೂಡ ಹಾಕಿದ್ಲು. ಅದು ಅಲ್ಲದೆ ಇಲ್ಲಿ ಸಂಶಯ ಮೂಡುವಂತದ್ದು ಏನು ಅಂತ ಹೇಳಿದ್ರೆ, ಅವಳು ಹಾಕಿದಂತ ಡ್ರೆಸ್, ಸ್ಟೇಟಸ್ ಅಲ್ಲಿ ಹಾಕಿದಂತ ಡ್ರೆಸ್ ಬೇರೆ ಇತ್ತು, ಮತ್ತೆ ಅವಳ ಡೆಡ್ ಬಾಡಿಯಲ್ಲಿ ಇದ್ದಂತಹ ಡ್ರೆಸ್ ಬೇರೆ ಇತ್ತು. ನಿಶಾನನ ನಡುವೆ, ಅತ್ತೆಯ ನಡುವೆ, ಮಾವನ ನಡುವೆ, ಮತ್ತೆ ಈ ನಾದಿನಿ ನಡುವೆ ಜಗಳ ಕೂಡ ಶುರುವಾಗುತ್ತೆ. ನಂತರ ತಾರಕಕ್ಕೇರಿ ಏನಾದ್ರೂ ಹೊಡೆತ ಬಿದ್ದಿರಬಹುದಾ,
ಹೊಡೆದಾಗ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿರಬಹುದಾ, ಬೀಳ್ಬಾರದ ಜಾಗಕ್ಕೆ ಏಟು ಬಿದ್ದು ಇವರು ಸತ್ತಿದ್ದಾರ, ನಂತರದಲ್ಲಿ ಇವರು ಸುಸೈಡ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರ, ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಮನೆಯವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟರು. ಅವ್ರು ಹೇಳುವಂತ ಪ್ರಕಾರ ಒಂದ್ಸಲ ಟಾಯ್ಲೆಟ್ ಅಲ್ಲಿ ಸುಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾರಂತೆ, ಒಂದ್ಸಲ ಫ್ಯಾನ್ ಅಲ್ಲಿ ಸುಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾರಂತೆ, ಒಂದ್ಸಲ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಸುಸೈಡ್ ಮಾಡೋಕೆ ಸಾಧ್ಯನೇ ಇಲ್ಲ, ಇದು ಕೊಲೆ ಮಾಡಿದ್ದಾರೆ ಫಾತಿಮಾ ನಿಶಾನನನ್ನು ಅನ್ನುವಂತ ವಿಚಾರದಲ್ಲಿ ತನ್ನ ಕಾರಣ ಏನು ಅಂತ. ಸೊ ಅವರ ಮನೆಯ ಪಕ್ಕದ ಮನೆಯಲ್ಲಿರುವ ಸಾರಾ ಅಂತ ಹೇಳಿ ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಂತ ಹೇಳಿದ್ರೆ ಇವರೇ ಫಸ್ಟ್ ಅಲ್ಲಿ ಹೋಗಿರುವಂತದ್ದು ಈ ಘಟನೆ ಆದಂತಹ ಸಂದರ್ಭದಲ್ಲಿ. ನೀವು ಹೋದಾಗ ನಿಮ್ಮನ್ನ ಯಾರು ಕರೆದ್ರು, ನೀವು ಯಾತಕ್ಕೋಸ್ಕರ ಮನೆಗೆ ಹೋದ್ರಿ? ಅವ್ರದ್ದು ಅವ್ರ ಮಗಳು ಕರೆದ್ರು, ಫೋನ್ ಮಾಡಿದ್ರು, ಒಮ್ಮೆ ಬೇಗ ಬನ್ನಿ, ಡೋರ್ ತೆಗೆಯುವುದಿಲ್ಲ, ಈಗ ಹಗ್ಗ ಹಾಕಿದಾಗ ಕಾಣ್ತದೆ, ಒಮ್ಮೆ ಬನ್ನಿ ಅಂತ. ನಾವು ಅಲ್ಲಿ ಹೋಗಿದ್ದೇವೆ. ಓಡಿಕೊಂಡು ಹೋಗುವಾಗ ಅವಳನ್ನು ಇಲ್ಲಿ ಮಲಗಿಸಿದ್ದೇವೆ, ಬಾತ್ರೂಮಿಂದ ಆಚೆ ಮತ್ತೆ ಸ್ವಲ್ಪ ಈ ರೂಮಲ್ಲಿ ಮಲಗಿಸಿದ್ದೇವೆ. ಮತ್ತು ವಿಷಯ ಗೊತ್ತಿಲ್ಲ ನಮಗೆ ಏನಾಗಿದೆ ಅಂತ. ಅವರು ಹೇಳಿದರು ಒಮ್ಮೆ ಹಿಡೀರಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ. ಮತ್ತು ಸ್ಟಾಪಿಂದ ಇಳಿಸಿ ನಾವು ಇಲ್ಲಿ ಮಲಗಿಸಿದ್ದೇವೆ ಅವಳನ್ನು ಕರ್ಕೊಂಡು ಬಂದು. ಅಷ್ಟೊತ್ತಾಗ ಅವಳು ನನ್ನ ಮಗಳು ಹೋಗಿ ಹೀಗೆಲ್ಲ ಮಾಡಿ ಉಸಿರಾಡ್ಲಿಕ್ಕೆ ಅಲ್ಲಿಂದ ಪ್ರಯತ್ನ ಪಟ್ಟು ಆಗಲಿಲ್ಲ. ಮತ್ತು ಅಷ್ಟೊತ್ತಾಗ ಒಂದು ಹುಡುಗ ಬಂದರು ಆಚೆಯಿಂದ ಬೈಕಲ್ಲಿ. ಅವನು ಬಂದು ಆಂಬುಲೆನ್ಸ್ ಕರೆದ್ರು. ಆಂಬುಲೆನ್ಸ್ ಕರೆಯುವಾಗ ಆಂಬುಲೆನ್ಸಿನ ಮುಂಚೆ ಇವರು ಬಂದಾಗಿದೆ ತಾಯಿಯನ್ನೆಲ್ಲ ಹೇಳಿಕೊಂಡು ಹೋಗಿದ್ಲು, ನನ್ನ ಮಗಳೊಂದು ನೀವು ಕೊಂದೇ ಬಿಟ್ಲಲ್ಲ ಅಂತೇಳಿ. ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಮುದ್ದಾಗಿ ಚಂಡಿಯಾಗಿತ್ತು, ಇಲ್ಲಿ ಮೂಗ ಇಲ್ಲಿ ಎಲ್ಲ ಮತ್ತೆ ಮೂತ್ರ ಮಾಡಿದಾಗ ಕಾಣ್ತಿತ್ತು. ಹಗ್ಗ ಮತ್ತೊಂದು ಏನಾದ್ರು ಇತ್ತ? ಹಗ್ಗ ತಕೊಂಡಾಗೆ ಮೇಲ್ಗಡೆ ಹಗ್ಗ ಸಾರಿ? ಇಲ್ಲ, ನಾನು ಕೇಳಿದೆ ಏನಾಯ್ತು ಅಂತ. ಆಗ ಅವಳ ತಾಯಿ ಒಂದು ಹಗ್ಗ ತೆಗೆದು ತೋರಿಸಿದ, ಅಲ್ಲಿಂದ ಒಂದು ವೇಲು ತರದು ಅಲ್ಲಿ ಬೇಸನ್ ಇಲ್ಲಿ ಬಾತ್ರೂಮ್ ಒಳಗೆ. ನೋಟ್ಬುಕ್ ಮಾಡೋ ಬಿಸ್ನೆಸ್ ಗೊತ್ತಾ? ಒಂದು ನೋಟ್ಬುಕ್ನ ಖರ್ಚು 8 ರೂಪಾಯಿಂದ 10 ರೂಪಾಯಿವರೆಗೆ, ಆದರೆ ಮಾರೋದು ಮತ್ತೆ ಅಂತ ಇಲ್ಲ, ಅವರು ಅಂತ ಹೇಳಲಿಲ್ಲ. ಮತ್ತೆ ಅವರು ಹೋದ್ರು, ಮತ್ತೆ ನಾವು ಕರ್ಕೊಂಡು ಬಂದು ಕೆಳಗೆ ಮಲಗಿಸಿದ ಅಷ್ಟೇ, ಎಂತ ಹೇಳಲಿಲ್ಲ. ಇದರಲ್ಲಿ ಹಾಕಿದ್ದು ಅಂತ ಹೇಳಿದ್ರು. ಬಾಗಿಲು ಏನಾದ್ರು ಹಾಕಿತ್ತಮ್ಮ? ಇಲ್ಲ, ನಾವು ಹೋಗುವ ಎಂತ ಇಲ್ಲ, ಎಲ್ಲ ಓಪನ್ ಇತ್ತು. ಬಾಗಿಲು ಎಲ್ಲ ಬಾಗಿಲು ಓಪನ್ ಇತ್ತು. ಮತ್ತೆ ಅವರು ಹೊಡೆದಂತ ಹೇಳಿದ್ರು, ಅದೆಲ್ಲ ನಾವು ನೋಡಲಿಲ್ಲ. ಜೋರು ಬೆಬ್ಬಡ್ದು ಹೇಳಿದರು ಅವಳ ಮಗಳು, ಒಮ್ಮೆ ಬನ್ನಿ, ಯಾರಾದರೂ ಕರ್ಕೊಂಡು ಬನ್ನಿ, ಇಲ್ಲಿ ಈಗ ಬಾಗಿಲು ತೆಗೆಯುವುದಿಲ್ಲ ಈಗ ಅಂತ ಹೇಳಿದರು ನಮ್ಮ ಹತ್ರ. ಮತ್ತೆಂತ ಹೇಳಲಿಲ್ಲ, ನಮಗೆ ವಿಷಯ ಗೊತ್ತಿಲ್ಲ ಅಲ್ಲ. ವಾಪಸ್ ಫೋನ್ ಮಾಡಿದೆ ನಾನು, ಯಾರು ಎಂತ ಅಂತ ಕೇಳಲಿಕ್ಕೆ ವಿಷಯ. ಆಗ ಅವರು ಫೋನ್ ತೆಗಿಲಿಲ್ಲ. ಅಂದ್ರೆ ಇಲ್ಲಿ ಬಾಗಿಲು ಹಾಕಿದ್ದಾರೆ, ಒಳಗಡೆ ಬನ್ನಿ ತೆಗಿತಾ ಇಲ್ಲ ಅಂತ ಹೇಳಿ ಜೋರು ಬೊಬ್ಬೆ ಹಿಡಿದ್ರು ಅವರು. ಮತ್ತೆ ಫೋನ್ ಇಟ್ಟು ನಾವು ಇಲ್ಲಿಂದ ಹೊರಗಡೆ ಹೋಗುವಾಗ ಮಗ ಇದ್ದಾರೆ, ಅವರು ಅವಳ ಮಗ ಇದ್ರು, ಸಣ್ಣ ಮಗ. ಅವನು ಜೋರು ಬೊಬ್ಬಿಡ್ರು, ಅಕ್ಕ ಅಮ್ಮ ಬನ್ನಿ ಅಂತ. ಮತ್ತೆ ಓಡಿಕೊಂಡು ಹೋಗಿದ್ದೇವೆ ನಾವು. 10 ನಿಮಿಷ ಆಗಲಿಲ್ಲ, ಅವರು ಬೊಬ್ಬೆ ಹಿಡಿಯುವಾಗ ನಾವು ಓಡಿಕೊಂಡು ಹೋಗಿದ್ದೇವೆ. ಯಾವುದೇ ರೀತಿಯ ಹಗ್ಗ ತಗೊಂಡು ರೀತಿ ಕೂಡ ಹೇಳಿಲ್ಲ. ಬಟ್ ನಿಮ್ಮ ಹತ್ರ ಹೇಳಿದ್ದವರು ಇದೇ ಹಗ್ಗದ ಇದೇ ಶಾಲ್ ಅಲ್ಲಿಯ ಶಾಲಲ್ಲಿ ಹಾಕಿದಂತ ಹೇಳಿದ್ರು. ಫಾತಿಮಾ ನಿಶಾನರವರ ಹಸ್ಬೆಂಡ್ ಅನ್ಸರ್ ಕೂಡ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ತಾಯಿಗೆ ಏನಾದರೂ ಚುಚ್ಚಿ ಕೊಡೋದು ಅವಳು ತಂಗಿ. ನನ್ನ ತಾಯಿಗೆ. ಆಗ ತಾಯಿ ಸ್ವಲ್ಪ ಜೋರು ಮಾಡೋದು ಅವಳಿಗೆ ಜಾಸ್ತಿ, ವೈಫಿಗೆ ಥರ. ಅವಳಿಗೆ ತುಂಬ ಬೇಜಾರಾಗೋದು. ಯಾವ ವಿಷಯಕ್ಕೆ ಗಲಾಟೆ ಆಗ್ತಾ ಇತ್ತು? ಆ ವಿಷಯಕ್ಕಂತಿಲ್ಲ, ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಆ ಕಡೆ ಈ ಕಡೆ ಮಾತುಕತೆ ಆಗೋದು. 7:50ಕ್ಕೆ ನನಗೆ ಫೋಟೋ ತುಂಬ ಕಳಿಸಿದ್ದಾಳೆ. ನನಗೆ ಅದೇ ಅವಳ ಇದು ಮಕ್ಕಳನ್ನ ಮಗನನ್ನೆಲ್ಲ ಹಿಡಿದು ಫ್ರೀ ಆಗಿರುವುದು. ನಾನು ಸ್ವಲ್ಪ ಮೆಸೇಜ್ ಮಾಡಿ ಅಲ್ಲಿಗೆ ಬಿಟ್ಟಿದ್ದೀನಿ. ನಾನು ಡ್ರೈವಿಂಗಲ್ಲಿದ್ದೆ. 1 ಗಂಟೆನೋ ಕಳೆದು ಒಂದು 8-8:30 ಸರಿ ಟೈಮ್ ಗೊತ್ತಿಲ್ಲ ನನಗೆ ತಂದೆ ಫಸ್ಟ್ ಕಾಲ್ ಮಾಡಿದರು. ಅವಳನ್ನ ಕರ್ಕೊಂಡು ಹೋಗಿ, ಇಲ್ಲಿ ಸರಿ ಆಗೋದಿಲ್ಲ, ಇವರು 3 ಭಯಂಕರ ಚೊರೆ, ದಿನಾ ಚೊರೆನೇ, ಎಲ್ಲದ 3 ಕೊಂದು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನನ್ನ ಹತ್ರ ಫಸ್ಟ್. ನಾನು ಅವಾಗ ಕಟ್ ಮಾಡಿದ್ದೆ ಫೋನ್, ಇದು ಬ್ಯುಸಿಯಲ್ಲಿದ್ದೆ. ಮತ್ತು ನಾನು ಆವಾಗಲೇ ಇದು ವೈಫೈ ಕಾಲ್ ಮಾಡಿ ಕೇಳಿದೆ ಎಂಥ ವಿಷಯ ಅಂತ ಕೇಳಿದೆ. ಹಾಗೆ ಈ ಥರ ಫೋನದ್ದು ಸ್ವಲ್ಪ ಇಶ್ಯೂ ಅಂತ ಹೇಳಿದರು. ಮಾವ ಫೋನ್ ಮಾಡಿದ್ದಾರೆ, ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ. ಇವ್ರು ರಿಸೀವ್ ಮಾಡಿ ಕಟ್ಟಾಗಿದೆ, ಅದು ಮಾತಾಡ್ಲಿಕ್ಕೆ ಆಗಿಲ್ಲ ಇವಳಿಗೆ. ಅಮ್ಮನ ಫೋನಿಗೆ ಕಾಲ್ ಬಂದಿದೆ, ಅವರು ಕುವೈತಲ್ಲಿರೋದು. ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ, ಅದರ ವಿಚಾರ ಹೇಳಲಿಕ್ಕಾಗಿ ಕಾಲ್ ಮಾಡಿದ್ದಾರೆ ಅಮ್ಮನಿಗೆ. ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ ಕಾಲ್ ಬಂದಿದ್ದು, ತಂಗಿ ಹತ್ರ ಹೇಳಲಿಲ್ಲ ಅಂತ. ಇದು ಸಾಯಂಕಾಲ ಬಂದು ಮಾವ ಅಮ್ಮನಿಗೆ ಬೈದಿದ್ದಾರೆ, ನಿಂಗೊಂದು ಮೆಸೇಜ್ ಆದರೂ ಮಾಡ್ಬೋದಿತ್ತಲ್ಲ, ನಾನು ಕಾಲ್ ಮಾಡಿದ್ದಲ್ಲ. ಅಮ್ಮನಿಗೆ ಬೈದಿದ್ದಾರೆ. ಅಮ್ಮ ಸಿಟ್ಟಲ್ಲಿ ಹೋಗಿ ವೈಫಿಗೆ ಬೈದಿದ್ದಾಳೆ. ಅಲ್ಲಿಂದ ಸ್ಟಾರ್ಟಿಂಗ್. ವೈಫಿಗೆ ಯಾಕೆ ಬೈದದ್ದು ಅಂತೇಳಿ? ಅಂದ್ರೆ ವೈಫ್ ಹೇಳಿದ್ದ ಅಮ್ಮನಿಗೆ ಕಾಲ್ ಹೇಳಲಿಲ್ಲ ಅಂತ. ಕುವೈತಲ್ಲಿರುವವರು ಫೋನ್ ಮಾಡಿರೋದು ನಿಮ್ಮ ಅಮ್ಮನಿಗೆ ಅಲ್ವಾ? ಅಮ್ಮನ ಫೋನಿಗೆ. ಅಮ್ಮ ಹೇಳ್ಬೇಕಿತ್ತಲ್ವಾ? ಅಮ್ಮ ಅಲ್ಲ,
ಇದು ಕುವೈತಿಗೆ ಫೋನ್ ಬಂದಿದೆ ಅಮ್ಮನ ಫೋನಿಗೆ. ಅಮ್ಮ ಫೋನ್ ತಗೊಂಡು ಹೋಗಿಲ್ಲ, ಮನೇಲೇ ಇತ್ತು. ರಿಸೀವ್ ಮಾಡಿದ್ರು ವೈಫ್. ಮನೆ ಎಲ್ಲರೂ ಫೋನಲ್ಲಿ ರಿಸೀವ್ ಮಾಡ್ತಾರಲ್ಲ. ಆಗ ಯಾರೊಟ್ಟಿಗೆ ಹೇಳಿದ್ರೆ ಸುಮ್ಮನಿದ್ರು, ಮಾತಾಡ್ಲಿಕ್ಕಾಗಿಲ್ಲ, ಕಟ್ಟಾಗಿದೆ ಫೋನ್. ಆ ವಿಚಾರ ತಂಗಿ ಹತ್ರ ಹೇಳಲಿಲ್ಲ ಅಂತ. ಹೇಳಲಿಲ್ಲ ತಂಗಿ, ಅವಳು ಸ್ವಲ್ಪ ಗ್ಯಾಪ್, ಅಷ್ಟು ಮಾತಾಡೋದಿಲ್ಲ. ಹಂಗೆ ಅದು ಹೇಳಲಿಲ್ಲ. ಅದಕ್ಕೆ ಮಾವ ಇದು ಅಮ್ಮನಿಗೆ ಬೈದಿದ್ದಾರೆ, ನಿಮಗೆ ರಿಪ್ಲೈ ಮಾಡ್ಬೋದಲ್ಲ ಮೆಸೇಜಿಗೆ, ಯಾರಿಗೆ, ತಾಯಿಗೆ ಬೈದಿದ್ದಾರೆ. ತಾಯಿ ಆ ಸಿಟ್ಟಲ್ಲಿ ಬಂದು ಇವಳಿಗೆ ಬೈದಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಅಂತಲ್ಲಿ ತಂದೆ ಹೊಡೆದ್ರು ಅಂತ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು ಹೊಡೆದ್ರು ಅಂತ ಹೇಳಿದರು. ತಂದೆ ಕೂಡ ನನಗೆ ಹೊಡೆದ್ರು ಅಂತ ಹೇಳಿದೆ. ಆಗ ನಾನು ಅವಾಗ ಕಟ್ ಮಾಡಿ ತಂದೆಗೆ ಕಾಲ್ ಮಾಡಿ ಕೇಳಿದೆ, ನಿಮಗೆ ಹೊಡೆಯೋ ರೈಟ್ಸ್ ಏನು ಅಂತ. ಆಗ ತಂದೆ ಹೇಳಿದ್ರು, ಹೊಡಿಲಿಲ್ಲ, ನಾನು ಎಳ್ದಾಕಿದ್ದು ಅಂತ ಹೇಳಿದರು. ಮತ್ತು ಆ ಕಡೆ ಈ ಕಡೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ನನಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅಲ್ಲಿ. ತಾಯಿಗೆ, ತಂದೆಗೆ, ವೈಫಿಗೆ ನಾನು ಹೇಳಿದೆ. ತಂಗಿಗೆ ಕಾಲ್ ಮಾಡಿಲ್ಲ, ತಂಗಿಗೆ ಕಾಲ್ ಮಾಡಲಿಲ್ಲ. ತಂಗಿಗೆ ವೈಫಿಗೆ ಕಾಲ್ ಮಾಡಿ, ಅಮ್ಮ ಬರ್ತಿದ್ದಾರೆ, ನೀ ಅಮ್ಮನೊಟ್ಟಿಗೆ ಹೋಗು, ನಾನು ಬರ್ತೀನಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಸಮಾಧಾನ ಮಾಡಿ ಇಟ್ಟಿದ್ದೆ. ಮತ್ತು ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಬೇಗ ಹೋಗಿ ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತೇಳಿ ಅಮ್ಮನ ಹತ್ರ ಹೇಳಿದ್ದೆ ನಾನು. ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಹೋಗಿ ಡ್ರಾಪ್ ಮಾಡಿ, ನಾನು ವೈಫನ್ನ ಇದು ಮೊಬೈಲಿಗೆ 2-3 ಸಲ ಕಾಲ್ ಮಾಡಿದ್ದೀನಿ, ರಿಸೀವೇ ಮಾಡಲಿಲ್ಲ. ಮತ್ತು ತಂಗಿ, ನಾನು ವಾಪಸ್ ಕಾಲ್ ಮಾಡುವಾಗ ತಂಗಿ ಫೋನ್ ಎತ್ತಿದ್ದಳು. ಅವಾಗ ಹೇಳಿದ್ರು ವೈಫಿಗೆ ತಂಗಿ ಎತ್ತಿದ್ದು. ಅಲ್ಲೇ ಮಂಚದಲ್ಲಿ ಮಗು ವೀಡಿಯೋ ನೋಡ್ಕೊಂಡಿದ್ದಂತೆ, ಯೂಟ್ಯೂಬ್ ಏನೋ ನೋಡ್ಕೊಂಡು. ಆಗ ಹೊರಗೆ ಬಂದಾಗ ಇದು ವೈಫ್ ಕಾಲ್ ಎತ್ತಿ, ಈ ಥರ ಸೂಸೈಡ್ ಮಾಡಿದ್ದಾಳೆ, ಅವಳು ಸತ್ತೋದಳು ಅಂತ ಕಾಣ್ತದೆ, ಫುಲ್ ಮುಖ ಇದೆಲ್ಲ ನೀಲಿ ಆಗಿದೆ ಅಂತ ಹೇಳಿದರು. ಅವಾಗಲೇ ನಾನು ತಂದೆಗೆ ಕಾಲ್ ಮಾಡಿದೆ, ಬೇಗ ಇಳಿಸಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ನೀವು ತೀರ್ಮಾನ ಮಾಡಬೇಡಿ ತೀರಿ ಹೋಯ್ತು ಅಂತ ಹಂಗೆ ಹೇಳಿ ಬೇಗ ಇಳಿಸಿ ಕರ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಗೆ ಅಷ್ಟೇ. ಮತ್ತು ಫೋನು ಬರಲಿಲ್ಲ, ಏನು ಬರಲಿಲ್ಲ ಅಷ್ಟೇ. ಹತ್ತು ದಿನ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ಈ ಥರ ಆಗಿದೆ ಅಂತೆ, ಸ್ವಲ್ಪ ಬೇಗ ಹೋಗಿ ಏನಾಯಿತು ನೋಡಿ ಅಂತ. ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸುಸೈಡ್ ಮಾಡಿದ್ರು ಅಂತ ಹೇಳಿ ಏನಾದ್ರು ಹೇಳಿದ್ರೆ? ಟವಲ್ ಹಾಕುವ ಸ್ಟ್ಯಾಂಡಿಗೆ ಸೂಸೈಡ್ ಮಾಡಿದೆ ಅಂತ ಹೇಳಿದರು. ಬೇರೆ ಏನಿಲ್ಲ ಸೂಸೈಡ್ ಮಾಡುವಂಥ ಜಾಗ ಅಲ್ಲಿ. ರೂಮ್ ಒಳಗೆ POP ಮಾಡಿದ್ದಾರೆ, ಫ್ಯಾನು ಇಲ್ಲ, ಏನಿಲ್ಲ. ಹಗ್ಗ ಶಾಲ್ ಅಂತ ಹೇಳಿದರು. ಶಾಲಲ್ಲಿ ಶಾಲ್ ಹಾಕಿ ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿದ್ರು. ಬಾಗಿಲು ಮುರಿದದ್ದು ಯಾರು? ತಂದೆ ಅಂತ ಹೇಳಿದರು. ಪಿಕಾಸಲ್ಲಿ ಹೊಡೆದು ತೆಗ್ದಿದ್ದಾರೆ. ಬಾಗಿಲ. ಈಗ ಇವರ ಮನೆಯವರು ಹೇಳ್ತಾ ಇದ್ದಾರೆ ಅವರು ಏನೋ ಕೊಲೆನೆ ಮಾಡಿ ಹಾಕಿದ್ದಾರೆ ಅಂತೇಳಿ, ನೀವೇನು ಹೇಳ್ತೀರಿ? ನನಗೊಂದು ಸಂಶಯ ಇದೆ. ಮಗನನ್ನು ಬೆಡ್ ಮೇಲೆ ಇಟ್ಟು ಅವಳಲ್ಲಿ ಸೂಸು ಮಾಡೋಷ್ಟು ಧೈರ್ಯ ಇಲ್ಲ ಅವಳಿಗೆ. ಮಂಚದಲ್ಲಿ, ಅದೇ ರೂಮಲ್ಲಿ ಮಂಚದಲ್ಲಿ ಮಲಗಿಸಿ ಅಟ್ಯಾಚ್ ಬಾತ್ರೂಮ್, ಅದು ಬಾತ್ರೂಮ್ ಡೋರ್ ಕೂಡ ಹಾಕಿಲ್ಲ. कि जो नजर जाए वही अटक जाए, नजर अटक जाए. ಹಂಗೆ ಹೋಗಿ ಸೂಸೈಡ್ ಮಾಡೋಷ್ಟು ಧೈರ್ಯ ಇಲ್ಲ ಅವಳಿಗೆ. ಅದೇ ನನಗೆ ಸ್ವಲ್ಪ, ಮಗ ಒಳಗಿದ್ದ, ಅವಳು ಒಳಗಿದ್ಳು, ಇಬ್ಬರು ಮಂಚದಲ್ಲಿ. ಮೊಬೈಲ್ ಓಡಿಕೊಂಡಿತ್ತು, ಮೊಬೈಲ್ ರಿಸೀವ್ ಮಾಡಿದ್ದಾಳೆ. ವಾಪಸ್ ನಾನು ಅದರ ಲಾಕ್ ನಂಬರ್ ಕೇಳಿದೆ, ಅದು ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದರು ತಂಗಿಗೆ. ಮತ್ತು ನಾನು ಕೇಳಿದೆ, ಹೇಗೆ ತೆಗೆದಿದ್ದು, ಹೇಗೆ ನೀನು ಕಾಲ್ ರಿಸೀವ್ ಮಾಡಿದ್ದೆವು? ಆಗ ಅಲ್ಲ, ಕಾಲ್ ಹೇಗೆ ಮಾಡಿದ್ದು ಅಂತ ಹೇಳಿದೆ. ನನಗೆ ಕಾಲ್ ಮಾಡಿದ್ದಾಳೆ ಅವಳು ವೈಫೈ ಇದರಿಂದ. ಆಗ ಅವಳು ಹೇಳಿದಳು, ವಿಡಿಯೋ ನೋಡ್ತಾ ಇದ್ದಳು ಮಗು, ಹಾಗೆ ನಾನು ಅಲ್ಲಿಂದ ತೆಗೆದು ಮಾಡಿದೆ ಅಂತ ಹೇಳಿದ್ರು. ತಂಗಿಗೆ ಮತ್ತು ನಿಮ್ಗೆ ಯಾವತ್ತಾದ್ರೂ ಜಗಳ ಆಗಿದೆಯಾ? ಜಗಳ ಅಂದರೆ ಅದೇ ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಇವಳಿಗೆ ಸಪೋರ್ಟಾಗಿ ನಾನು ಇರ್ತೀನಿ. ಆಗ ಸೌದಿಯಿಂದ ಬಂದು ಒಂದ್ಸಲ ಸ್ವಲ್ಪ ಜಗಳ ಆಗಿದೆ. ಮತ್ತು ಅದರಿಂದ ನಂತರ ನಾನು ಮತ್ತು ಅವಳು ಸ್ವಲ್ಪ ಗ್ಯಾಪಲ್ಲೇ ಇರ್ತೀನಿ, ಗ್ಯಾಪ್ ಇಟ್ಟಿರ್ತೀನಿ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರ ಮನೆಗೆ ಯಾಕೆ ಹೋಗ್ಲಿಲ್ಲ? ಅವರ ಗಂಡನ ಮನೆಗೆ ಹೋಗೋದಿಲ್ಲ ಯಾಕೆ ಅವರು? ಮನೆ ಶೇರ್ ಆಗಿದೆ ಆ ಕಡೆ ಈ ಕಡೆ. ಅವಳ ಯುದ್ಧ ಮನೆ ಅಣ್ಣನಿಗೆ ಕೊಟ್ಟಿದ್ದಾರೆ, ತಮ್ಮ ಬೇರೆ ಮನೆ ಕಟ್ಟಿದ್ದಾನೆ, ಇವರು ಬೇರೆ ಮನೆ ಕಟ್ಟುತ್ತಿದ್ದಾಳೆ. ಹಂಗೆ ಕಟ್ಟಿ ಮುಗಿಸುವವರೆಗೆ ಇಲ್ಲಿ ಇರ್ತೀನಿ ಅಂತೇಳಿ ಇಲ್ಲಿ ನಿಂತಿದ್ದಾಳೆ ಅವಳು. ಫಾತಿಮಾತ್ ನಿಶಾನರ್ ಅವರ ತಾಯಿ ಜುಬೇದರ್ ಅವರು ಕೂಡ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಮಗಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 3.5 ವರ್ಷ ಆಯ್ತು. ಬೆಳಿಗ್ಗೆ ಎಲ್ಲ 18 ತಾರೀಕಿಗೆ ಬೆಳಿಗ್ಗೆ ಎಲ್ಲ ವಿಡಿಯೋ ಮಾಡಿದ್ದಾಳೆ, ಫೋನ್ ಮಾಡಿದ್ದಾಳೆ, ಮಗು ಆಟ ಆಡೋದೆಲ್ಲ ಕಲಿಸಿದ್ದಾಳೆ. 18 ತಾರೀಕಿಗೆ ಸಾಯಂಕಾಲ ನಾದಿನಿ 8 ಗಂಟೆಗೆ ಫೋನ್ ಮಾಡಿದ್ದಾಳೆ, ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಅಂತೇಳಿ ಫೋನ್ ಮಾಡಿದ್ಲು. ಹೇಳಿದಾಗ ಅವಳ ಮಾವ ಫೋನ್ ತೆಗೆದು ಹೇಳಿದ್ಲು, ಇದು ಕರ್ಕೊಂಡೋಗಿಲ್ಲ ಅಂದರೆ ನಾನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನೀವು ಹಾಗೆ ಮಾಡೋದು ಬೇಡ, ನಾ ಬರ್ತೀವಿ ಅಂತೇಳಿ ನಾವು
ರಿಕ್ಷಾ ಅವನಿಗೆ ರಫೀಗಿನ ಫೋನ್ ಮಾಡಿ ಅವರನ್ನು ಕರ್ಕೊಂಡು ಅನ್ನ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ರಾತ್ರಿ 8 ಗಂಟೆ ಹೊತ್ತಿಗೆ ನಾದಿನಿ ನಿಮ್ಗೆ ಕಾಲ್ ಮಾಡಿ ಹೇಳಿರುವಂತದ್ದು ಬನ್ನಿ ಕರ್ಕೊಂಡು ಹೋಗಿ, ಇಲ್ಲಿ ಜಗಳ ಆಗ್ತಾ ಇದೆ ಅಂತ. ಯಾವ ಕಾರಣಕ್ಕೆ ಜಗಳ ಅಂತ? ಜಗಳ ಹೇಳಿಲ್ಲ, ನೀವು ಬನ್ನಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಆವಾಗ ಮಾವ ಫೋನ್ ತೆಗೆದು ಹೇಳಿದ್ರು, ನೀವು ಬಂದು ಕರ್ಕೊಂಡೋಗಿಲ್ಲ ಅಂದ್ರೆ ನಾನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆ ನಂತರ ಮತ್ತೆ ಮಗಳು ಫೋನ್ ಮಾಡಿದ್ಲು, ನೀವು ಹೇಳಿದ್ರ ಬರ್ತಾ ಇದ್ದೀವಿ. ಯಾರೆಲ್ಲ ಬರ್ತಾ ಇದ್ದೀರಮ್ಮ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ವಾಪಸ್ ಮಗಳೇ ಫೋನ್ ಮಾಡಿದ್ಲ? ಮಾಡಿದ್ಲು. ನೀವು ಎಲ್ಲಿದ್ದೀರಮ್ಮ ಹೇಳಿದ್ರು. ನಾವು ಬರ್ತಾ ಇದ್ದೀವಿ. ಯಾರೆಲ್ಲ ಬರೋದು ಅಂತ ಹೇಳಿದ್ರು. ನಾನು ಅನ್ನತ್ತ ಆಂಟಿ ಮತ್ತು ನಾನು, ರಫೀಕ್ ಇದ್ದಾನೆ, ಆಟೋ ಡ್ರೈವರ್ ಇದ್ದಾನೆ. ಆಯ್ತು ಅಂತೇಳಿ ಕಟ್ ಮಾಡಿದ್ಲು ಅಷ್ಟೇ. ಮತ್ತೆ 8:30ಕ್ಕೆ ಅಲ್ಲ ಅಲ್ಲ, ಆ ಸಮಯದಲ್ಲಿ ಏನು ಹೇಳಿಲ್ಲ, ಜಗಳ ಆಗಿದೆ, ಈ ರೀತಿ ಹೊಡೆಯ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ ಅಥವಾ ಏನು, ನಾನು ಸಾಯ್ತೀನಿ ಅನ್ನುವಂತ ವಿಚಾರದಲ್ಲಿ ಏನು ಹೇಳಿಲ್ಲ. ಮತ್ತೆ ಅಳಿಯ ಫೋನ್ ಮಾಡಿದ್ದ ನನಗೆ. ಫೋನ್ ಮಾಡಿದ್ರೆ, ಅಮ್ಮ ನೀವು ಹೋಗಿ ಅವಳು ಅಲ್ಲಿ ಸ್ವಲ್ಪ ಗಲಾಟೆ ಆಗಿದೆ, ಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅವರು 8:15 ಆಗಿದೆ. ಆವಾಗ ಸ್ವಲ್ಪ ಆಚೆ ಈಚೆ ಹಾಗೆ ಫೋನ್ ಮಾಡಿದ್ದಾರೆ. ಆಯ್ತು ನಾವು ಹೋಗ್ತಾ ಇದ್ದೀವಿ ಅಲ್ಲ. ಮತ್ತೆ ಫೋನ್ ಮಾಡಿದ್ಲು 8 ಗಂಟೆ ಮುಂಚೆ, 8:15ಗೆ ಅವಳು ಸಹ ಮತ್ತೆ ಫೋನ್ ಮಾಡಿದ್ಲು. ಮತ್ತೆ ಹೇಳಿದ್ರು, ನೀನು ರೆಡಿ ಇರು, ಅವರ ಅನ್ಸಾರ್ ಹೇಳಿದ್ದಾನೆ ಕರ್ಕೊಂಡು ಬರಲಿಕ್ಕೆ, ಡ್ರೆಸ್ ಎಲ್ಲ ರೆಡಿ ಆಗಿ ಇಡು ಅಂತ ಹೇಳಿದ್ರು. ಓಕೆ ಅಂತೇಳಿ ಇಟ್ಟಿದ್ದಾಳೆ ಅಷ್ಟೇ. ಮತ್ತೆ 8:30ಗೆ ಫೋನ್ ಮಾಡಿ ಆಂಬುಲೆನ್ಸಿಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇನೆ. ಆಸ್ಪತ್ರೆಯಲ್ಲಿಯೂ ಕೂಡ ವೈದ್ಯರು ಪರೀಕ್ಷಿಸಿ CPR ಮಾಡಿದ್ದಾರೆ. ವೆಂಟಿಲೇಟರ್ ಅಳವಡಿಸಲಿಕ್ಕೆ ಶ್ರಮ ವಹಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ವೆಂಟಿಲೇಟರ್ ಅಳವಡಿಸುವುದು ಬೇಡ, ಇದು ಉಳಿಲಿಕ್ಕಿಲ್ಲ ಅಂತ ಹೇಳುವ ಹಿನ್ನೆಲೆಯಲ್ಲಿ ವೆಂಟಿಲೇಟರ್ ಅಳವಡಿಸಲಿಲ್ಲ. ಒಂದು 5 ನಿಮಿಷ ನಂತರವೇ ಏನು ಇವರು ಡೆತ್ ಆಗಿದ್ದಾರೆ ಅಂತೇಳಿ ಡಾಕ್ಟ್ರಿಂದ ಮಾಹಿತಿ ಬಂತು. ನೀವು ಹೋಗಿ ನೋಡುವಾಗ ಬಾಡಿ ಯಾವ ರೀತಿ ಇತ್ತು? ಏನಾದರೂ ಗಾಯ ಇತ್ತಾ ಸರ್? ಯಾವುದೇ ರೀತಿಯ ಸಿಂಟಮ್ಸ್ ಇರಲಿಲ್ಲ. ಸಾಧಾರಣ ಒಬ್ಬರು ಏನು ಕೆಳಗೆ ಬೀಳುವಂಥ ವ್ಯವಸ್ಥೆ ಅಂತ ಹೇಳಿದ್ರೆ, ಒಂದು ಶುಗರ್ ಡೌನ್ ಆಗಿ ಬೀಳ್ಬೋದು, BP ಡೌನ್ ಆಗಿ ಬೀಳ್ಬೋದು, ಅಥವಾ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್, ಇದರಿಂದೆಲ್ಲ ಬಿದ್ದು ಅನ್ಕಾನ್ಷಿಯಸ್ ಆಗುವ ಚಾನ್ಸಸ್ ಉಂಟು. ಅಂದರೆ ನಾನು ಹೋಗುವಾಗಲೂ ಯುವತಿ ಬಿದ್ದಿದ್ರು, ಅನ್ಕಾನ್ಷಿಯಸ್ ಇತ್ತು. ಅಂದರೆ ಮುಂದೆ ಅಲ್ಲಿ ನಾವು ಈ ಹುಡುಗಿಗೆ ಏನಾಗಿದೆ, ಯಾವ ರೀತಿಯಾಗಿದೆ, ಏನು ತೊಂದರೆ ಆಗಿದೆ ಅದೆಲ್ಲ ಪರೀಕ್ಷಿಸುವಂಥ ಸಮಯ ಅದಲ್ಲ, ಗೋಲ್ಡನ್ ಅವರು. ನಾವು ಅವರನ್ನು ಆಸ್ಪತ್ರೆಗೆ ಸಾಗಿಸುವುದು, ಜೀವ ಉಳಿಸಲಿಕ್ಕೆ ಪ್ರಯತ್ನ ಪಡುವುದು, ಆ ಒಂದು ಕೆಲಸವನ್ನು ನಾನಲ್ಲಿ ಮಾಡಿದ್ದೇನೆ. ಅಸ್ವಾಭಾವಿಕ ಸಾವು ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಇವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ನನಗೆ ಗೊತ್ತಾಗೋದು ಆಸ್ಪತ್ರೆಯಲ್ಲಿ ನಂತರ. ಏನು ಈ ಹುಡುಗಿಯ ಕಡೆಯವರೆಲ್ಲ ಆಸ್ಪತ್ರೆ ಸೇರಿದ ಮೇಲೆ ಏನು ಕಂಪ್ಲೇಂಟ್ ಆಗ್ತಾ ಇದೆ, ಈ ಥರ ಡೌಟ್ ಇದೆ ಅಂತ ಹೇಳುವ ನಂತರವೇ ನನಗೆ ಗೊತ್ತಾಗಿದ್ದು. ಅಶ್ರಾಫ್ ನನ್ನ ಜೊತೆಗೆ ಇದ್ದಾರೆ, ಅವ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಿ ಈ ಘಟನೆಯ ಬಗ್ಗೆ ಅಂತ ಹೇಳುವೊಬ್ಬರು ನನಗೆ ಮಾಹಿತಿ ಕೊಟ್ಟದ್ದು, ಎಮರ್ಜೆನ್ಸಿ ಆಂಬುಲೆನ್ಸ್ ಬೇಕು. ಇದೇ ಮನೆಯ ಪಕ್ಕದಲ್ಲಿರುವಂತಹ ಒಂದು ಮಸೀದಿ ಇದೆ, ಅದರ ಅಧ್ಯಕ್ಷರು ಅಶ್ರಾಫ್ ನನ್ನ ಜೊತೆಗೆ ಇದ್ದಾರೆ, ಅವ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಿ ಈ ಘಟನೆಯ ಬಗ್ಗೆ ಅಂತ? ಇದೊಂದು ಮೇಲ್ನೋಟಕ್ಕೆ ನಮಗೆ ಕೊಲೆ ಮಾಡಿರುವಂಥದ್ದೇ ಕಾಣ್ತಾ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಅಮ್ಮನಲ್ಲಿ ಮಾತಾಡಿ, ಅವರ ಗಂಡನಲ್ಲಿ ಮಾತಾಡಿ, ಮಗುವಲ್ಲಿ ಮೊಬೈಲ್ ಕೊಟ್ಟು ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಹೆಣ್ಣಲ್ಲ. ಇಲ್ಲಿ ಎಲ್ಲರೊಂದಿಗೆ ಬೆರೆತು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದರಲ್ಲಿದ್ದಳು. ಇದು ವ್ಯವಸ್ಥಿತವಾಗಿ ಇದೊಂದು ಹತ್ಯೆ ಮಾಡಿರ್ಬೋದು ಅಂತೇಳಿ ನಾವು ಹೇಳುವುದು.